ನಾಗೇಂದ್ರ ಬಾಬು ಏನ್ ನಿರೀಕ್ಷೆ ಮಾಡಬಹುದು? ಈಗ 7 ದಿನ ನ್ಯಾಯಾಂಗ ಬಂಧನ ಓಕೆ, ಬಟ್ ನಾಳೆ ಅವರ ಜಾಮೀನು ಅರ್ಜಿ ವಿಚಾರಣೆ ಇರೋದ್ರಿಂದ ನಿರೀಕ್ಷೆ ಮಾಡಬಹುದಾ? ಅವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳು, ಆ ಸೆಕ್ಷನ್ಗಳನ್ನ ನೋಡ್ತಾ ಹೋದ್ರೆ ಜಾಮೀನು ಸಿಗುವ ಸಾಧ್ಯತೆಗಳು ಇದೆಯಾ ಈ ಪ್ರಕರಣದಲ್ಲಿ, ಹೇಗೆ ಅಂತ? ಶ್ರುತಿ ನೋಡಿ, ಇವಾಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆಗಿದೆ. ಈಗ ಮುಂದಿನ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಅದರಲ್ಲಿ ಪ್ರಮುಖವಾಗಿ ಜಾಮೀನು ಅರ್ಜಿ ವಿಚಾರಣೆ ಒಂದು ಕಡೆ ನಡೀತಾನೆ ಇದೆ. ಸೊ ನಾಳೆಯೂ ಕೂಡ ಇದರ ಒಂದು ವಿಚಾರಣೆ ಕೂಡ ನಡೆಯುತ್ತೆ. ರೇವಣ್ಣ ಪರ ವಕೀಲರು ಯಾವ ರೀತಿಯಾಗಿ ವಾದವನ್ನ ಮಂಡಿಸ್ತಾರೆ, ಅದನ್ನ ಯಾವ ರೀತಿಯಾಗಿ ಅಬ್ಜೆಕ್ಷನ್ಗಳು ಫೈಲ್ ಮಾಡಿ ಇವತ್ತು ವಿಚಾರಣೆ ನಡೆಯುತ್ತೆ. ಜಾಮೀನು ಅರ್ಜಿ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅದನ್ನ ಅಬ್ಜೆಕ್ಷನ್ ಮಾಡಲಾಗುತ್ತೆ. ಸೊ ಹೀಗೆ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ತಕ್ಷಣವೇ ನಾಳೆಯೇ ಜಾಮೀನು ಸಿಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಈಗ ಜಾಮೀನು ಅರ್ಜಿ ವಿಚಾರಣೆ ಶುರುವಾಗುತ್ತೆ. ಜಾಮೀನು ಅರ್ಜಿ ವಿಚಾರಣೆ ಆದ ಬಳಿಕ ಅದಕ್ಕೆ ಅಬ್ಜೆಕ್ಷನ್ ಮಾಡೋದಕ್ಕೆ ನ್ಯಾಯಾಧೀಶರು ಕಾಲಾವಕಾಶವನ್ನ ಕೊಡುವಂತ ಸಾಧ್ಯತೆಗಳಿರುತ್ತೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅದನ್ನ ಕಾಲಾವಕಾಶವಾಗಿ ಕೋರಿ ಅವರು ಕೂಡ ಒಂದಷ್ಟು ಮನವಿಯನ್ನ ಮಾಡಿಕೊಳ್ಳುವಂತ ಕೆಲಸಗಳಾಗುತ್ತೆ. ಈ ರೀತಿಯಾಗಿ ಒಂದಷ್ಟು ಪ್ರಕ್ರಿಯೆಗಳು ಮುಕ್ತಾಯ ಆದ ಬಳಿಕ ಅವ್ರಿಗೆ ಜಾಮೀನು ಸಿಗುವಂತ ಚಾನ್ಸಸ್ಗಳಿದೆ, ಅಥವಾ ತೀರಾ ಕಡಿಮೆಯೂ ಕೂಡ ಕಂಡು ಬರ್ತದೆ. ಈಗ ಹಾಕಿರುವಂತ ಸೆಕ್ಷನ್ಗಳೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಇವರ ಮೇಲೆ ಇರುವಂತ ಗಂಭೀರವಾದಂತ ಆರೋಪ. ಒಂದು ಕಡೆ SIT ತನಿಖಾ ತಂಡ ತನಿಖೆಯನ್ನು ನಡೆಸ್ತಾ ಇದೆ. ಸೊ ಈಗ ಒಂದು ಪ್ರಕರಣ ಅಲ್ಲ, ಬೇರೆ ಬೇರೆ ಪ್ರಕರಣಗಳಲ್ಲಿ ಹೆಸರು ಕೇಳಿ ಬಂದಿರುವಂತ ಹಿನ್ನೆಲೆಯಲ್ಲಿ SIT ತನಿಖಾ ತಂಡ ಆ ಪ್ರಕರಣದಲ್ಲಿಯೂ ಕೂಡ ಅವರನ್ನ ಮತ್ತೊಮ್ಮೆ ಕಸ್ಟಡಿಗೆ ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮುಂದಿನ ದಿನಗಳಲ್ಲಿ HD ರೇವಣ್ಣ ಪರ ವಕೀಲರು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದು ಈಗ ಸದ್ಯದ ಕುತೂಹಲ. ಶ್ರುತಿ, ಓಕೆ ನಾಗೇಂದ್ರ ಬಾಬು, ಮೋಸ್ಟ್ಲಿ ಈಗ ಪರಪ್ಪನ ಅಗ್ರಹಾರ ಜೈಲು ತಲುಪಾಗಿದೆ, ಒಳಗಡೆ ಪ್ರವೇಶ ಆದಂಗೆ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಇನ್ನು ಮುಂದೆ ನಮ್ಗೆ ಏನೇ ಮಾಹಿತಿ ಇದ್ರೂ ಕೂಡ ಜೈಲಾಧಿಕಾರಿಗಳೇ ಕೊಡಬೇಕು ಅಂತ ಅನ್ಸುತ್ತೆ, ಒಳಗಡೆ ಏನೇ ಇನ್ಫಾರ್ಮೇಶನ್ ಪಡೆದುಕೊಳ್ಬೇಕು ಅಂದ್ರೂ ಕೂಡ. ಬಟ್ ನೆಕ್ಸ್ಟ್ ಪ್ರಕ್ರಿಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾಗೇಂದ್ರ ಬಾಬು. ಆಕ್ಷೇಪಣೆ ಸಲ್ಲಿಸೋದಕ್ಕೆ SIT ಅಧಿಕಾರಿಗಳಿಗೆ ಹೇಳಲಾಗಿದೆ, ನ್ಯಾಯಾಲಯ ಅಂತದೊಂದು ಅವಕಾಶ ಮಾಡಿಕೊಟ್ಟಿದೆ ಅಂತ. ಈಗ ಆಕ್ಷೇಪಣೆ ಸಲ್ಲಿಸಿದ್ರೆ SIT ಅಧಿಕಾರಿಗಳ ಪ್ರಮುಖ ಅಂಶಗಳು ಏನಾಗಿರುತ್ತೆ ಅಂತ, ಯಾಕೆ ಅವರಿಗೆ ಜಾಮೀನು ಸಿಗಬಾರದು ಅನ್ನುವಂಥ ಪ್ರಶ್ನೆ ಬರುತ್ತೆ. ಹೈ ಪ್ರೊಫೈಲ್ ವ್ಯಕ್ತಿ ಆಗಿರೋದ್ರಿಂದ, ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸಹಜವಾಗಿ ಸಾಕ್ಷ್ಯಾಧಾರಗಳ ನಾಶ ಮಾಡೋ ನಿಟ್ಟಿನಲ್ಲಿ ಅವರಿಗೆ ಪವರ್ ಇದೆ. ಆ ಕಾರಣ ಜಾಮೀನು ಸಿಗಬಾರದು ಅಂತ ಇಂಥ ಪ್ರಮುಖ ಅಂಶಗಳು ಏನು ಉಲ್ಲೇಖ ಆಗಬಹುದು ಅಂತ SIT ಅಧಿಕಾರಿಗಳಿಂದ. ಶ್ರುತಿ ನೋಡಿ, ಇವತ್ತು ಈ ಒಂದು ಪ್ರಕರಣ ಇದೆಯಲ್ಲ, ಕೇವಲ ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಸೊ ಒಂದು ಪ್ರಕರಣ ಯಾವಾಗೂ ಕೂಡ ಮುಂದೊಂದು ದಿನ ಮತ್ತೊಂದು ಪ್ರಕರಣಕ್ಕೆ ಉದಾಹರಣೆಗಳಾಗುತ್ತೆ. ಸೊ ಒಬ್ಬ ಪ್ರಭಾವಿ ವ್ಯಕ್ತಿ, ಮಾಜಿ ಪ್ರಧಾನಿಗಳ ಒಂದು ಕುಟುಂಬದವರು. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡಾಗ ಅವರು ಮಿನಿಸ್ಟರ್ ಆಗಿದ್ದಂಥವರು, ಸಿಟ್ಟಿಂಗ್ MLA ಆಗಿದ್ದಾರೆ, ಅವರ ಕುಟುಂಬದಲ್ಲಿ ಪುತ್ರ MLC ಆಗಿದ್ದಾರೆ, ಮತ್ತೊಬ್ಬ ಪುತ್ರ ಸಂಸದರಾಗಿದ್ದಾರೆ. ಸೊ ಈ ಒಂದು ಪ್ರಕರಣ ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಮಾದರಿ ಕೂಡ ಆಗುತ್ತೆ. ಸೊ ಹಾಗಾಗಿ ನ್ಯಾಯಾಲಯವು ಕೂಡ ಇದನ್ನ ಸೂಕ್ಷ್ಮವಾಗಿ ಗಮನಿಸುತ್ತೆ. ಹಾಗೆ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಸೂಕ್ತವಾದಂತ ಒಂದು ತೀರ್ಪುಗಳನ್ನ ಪ್ರಕಟ ಮಾಡೋದಾಗ್ಲಿ, ಆದೇಶಗಳನ್ನ ಕೊಡೋದಾಗ್ಲಿ, ಅದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಲಾಗುತ್ತೆ. ಸೊ ಈಗ ಇಂತಹ ಒಂದು ಪ್ರಕರಣಗಳಲ್ಲಿ ನೋಡಿ, ಪ್ರಭಾವಿ ವ್ಯಕ್ತಿ ಅಂತ ನಾನು ಆಗ್ಲೇ ಹೇಳಿದೆ. ಮತ್ತೊಂದು ಕಡೆ ನೋಡಿ, ಇದು ಎರಡು ವಾದ ಪ್ರತಿವಾದಗಳು ನಡೀತಾ ಹೋಗುತ್ತೆ. ಒಂದು ಕಡೆ ಜಾಮೀನು ಕೊಡಬೇಕು ಅಂತೇಳಿ ಏನೇನ್ ಕಾರಣಗಳು ಕೊಡ್ತಾರೆ, ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಕೊಡ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳು ಇಟ್ಕೊಂಡು ಅವರಿಗೆ ತನಿಖೆಗೆ ಸಹಕಾರ ಕೊಟ್ಟಿದ್ದಾರೆ. ನೋಡಿ, ಇವತ್ತು HD ರೇವಣ್ಣ ಅವರು ಒಂದು ಪರ ವಕೀಲರು ಹೇಳ್ತಾರೆ, ಅವರು ಬೆಂಗಳೂರಲ್ಲೇ ಇದ್ರು, ಎಲ್ಲೂ ಹೊರಗಡೆ ಹೋಗಿಲ್ಲ, SIT ಅವರು ಹೋಗ್ತಾ ಇದ್ದಂತೆ ತಕ್ಷಣ ಅವರು ಅರೆಸ್ಟ್ ಕೂಡ ಆಗಿದ್ದಾರೆ, ಅವರಿಗೆ ಸಹಕಾರ ಕೊಟ್ಟಿದೆ ಅಂತ ಹೇಳಿ. ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಜಾಮೀನು ಮಂಜೂರು ಮಾಡೋದಕ್ಕೆ ಸಹಕಾರಿ ಆಗುತ್ತೆ. ಯಾಕಂದ್ರೆ ಅವರು ಹೇಳ್ಬೋದು, ಮುಂಬರುವಂತ ದಿನಗಳಲ್ಲಿ ತನಿಖೆಗೆ ಕರೆದ್ರೆ ಖಂಡಿತವಾಗ್ಲೂ ಸಹಕಾರ ಕೊಡ್ತೀವಿ ಅಂತ ಹೇಳಿ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಪ್ರಭಾವಿ ವ್ಯಕ್ತಿ ಇದ್ರೆ, ರಾಜಕಾರಣಿ ಇದ್ರೆ, ಸಾಕ್ಷ್ಯಗಳನ್ನ ನಾಶಪಡಿಸಬಹುದು ಅಂತೇಳಿ ಇದೆಲ್ಲವನ್ನು ಕೂಡ ಅಬ್ಜೆಕ್ಷನ್ ತರ ಹೇಳಿ ಡಿಫೆನ್ಸ್ ಅನ್ನ ಮಾಡಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದನ್ನ ಕೊಡಬಾರದು ಅಂತ ನಿರಾಕರಣೆ ಮಾಡೋದಕ್ಕೆ ಅವರು ಮನವಿಯನ್ನ ಮಾಡ್ಕೊಳ್ತಾರೆ. ಶ್ರುತಿ, ಎಸ್ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ
ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ. ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.